ನಿಮಗೆ ಸಲಗ ಮೂವಿ ಇಷ್ಟ ಆಗಿತ್ತಾ? ನಿಮ್ಗೆ ಸಲಗ ಮೂವಿ ಇಷ್ಟ ಆಗಿತ್ತು ಅಂದರೆ ಈ ಮೂವಿ 100% ಇಷ್ಟ ಆಗುತ್ತೆ. ಯಾಕಂದರೆ ಈ ಸಲಗಾಗಿಂತ ಚೆನ್ನಾಗೇ ಮಾಡಿದ್ದಾರೆ. ನೀವು ಆರಾಮಾಗಿ ಹೋಗಿ ನೋಡ್ಬೋದು. ಈ ರಿವ್ಯೂ ನೋಡೋ ಅವಶ್ಯಕತೆನೂ ಇಲ್ಲ. ಸ್ಟೋರಿ ಬಂದು ಡ್ರಗ್ಸ್ಗಳ ಬೇಸ್ ಮೇಲಿದೆ. ಈ ಗಾಂಜಾ ಮತ್ತು ಈಗ ಹೊಸದೊಂದು ಡ್ರಗ್ ಕೂಡ ಟೈಡಲ್ ಅಂತ ಒಂದು ಬಂದಿದೆ ಅಂತ ತೋರಿಸಿದ್ದಾರೆ. ಈಗ ನಾನು ಎಷ್ಟೊಂದು ರಿವ್ಯೂಸಲ್ಲಿ ನೋಡಿದೆ, ಈಗ ತುಂಬ ಕೆಟ್ಟ ಪದ ಬೈದಿದ್ದಾರೆ, ಈ ಥರ ಎಲ್ಲ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆಯ್ತು, ಈಗ ಕೆಟ್ಟ ಪದ ಅಂತಂದರೆ ಈಗ ರೌಡಿಗಳು ಅಥವಾ ಇನ್ನೊಬ್ರು ಮಾತಾಡ್ತಿರ್ಬೇಕಾದ್ರೆ ಈಗ ಹಲೋ ರೌಡಿ ಸರ್, ಏನು ಮಾಡ್ತಾ ಇದ್ದೀರಾ ರೌಡಿ ಸರ್, ಈ ಥರ ಯಾರಾದರೂ ಮಾತಾಡ್ತಾರೆ. ಆಯಿತು, ಈಗ ಒಂದು ಪೊಲೀಸ್ ಪಾತ್ರನೇ ಬರುತ್ತೆ. ಪೊಲೀಸ್ ಪಾತ್ರನೂ ತುಂಬ ಸ್ಟ್ರಾಂಗ್ ಆಗಿ ತಂದಿದ್ದಾರೆ. ಅವ್ರ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ಅವ್ರ ಬಾಯಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಯೂಸ್ ಆಗುತ್ತೆ, ಪೊಲೀಸ್ ಭಾಷೆ ಅನ್ನೋಂಥದ್ದು. ಆದರೆ ಅಲ್ಲಿ ಒಂದು ಟ್ರಿಕ್ಕಿಯಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಬ್ಬ ಪೊಲೀಸ್ ಒಬ್ಬ ರೌಡಿ ಹತ್ರ ಹೆಂಗೆ ಮಾತಾಡ್ತಾರೆ, ಒಬ್ಬ ಕೋವರ್ಕರ್ ಹತ್ರ ಹೆಂಗೆ ಮಾತಾಡ್ತಾರೆ, ಒಬ್ಬ ಹೈಯರ್ ಆಫೀಸರ್ ಹತ್ರ ಹೆಂಗೆ ಮಾತಾಡ್ತಾರೆ, ಒಬ್ಬ MLA ಇದ್ದರೆ ಅವನ ಹತ್ರ ಹೆಂಗೆ ಮಾತಾಡ್ತಾರೆ ಅನ್ನೋ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಇದೆ. ಸೊ ಈ ಡಿಫ್ರೆನ್ಸಿಯೇಷನ್ನು ಪ್ರತಿಯೊಬ್ಬರಲ್ಲೂ ಇರುತ್ತೆ. ನೀವೇ ಇವಾಗ ನೋಡಿಕೊಂಡ್ರೆ, ನೀವು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ದಂಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಲ್ಲ, ಫ್ರೆಂಡ್ಸ್ ಹತ್ರ ಮಾತಾಡ್ದಂಗೆ ನೀವು ಯಾರೋ ಒಬ್ಬರು ಇವಾಗ ಏನೋ ಬೈಬೇಕು ಅಂತ ಬಳಸೋಂಥದ್ದೋ ಅಥವಾ ಯಾರ ಹತ್ರ ಜಗಳ ಮಾಡಬೇಕಾದ್ರೆ ಬಳಸಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವು ಯಾವ ರೀತಿ ನೋಡಬೇಕು ಒಂದು ಮೂವಿಯನ್ನು ಅದೇ ದೃಷ್ಟಿಕೋನದಲ್ಲಿ ನೋಡಿದ್ರೆ ತುಂಬ ಒಳ್ಳೆಯದು. ಅದು ಬಿಟ್ಟು ಈಗ ಅಲ್ಲೋಗಿ ಒಬ್ಬರು ಸ್ಲಮ್ಮಲ್ಲಿದ್ದಾನೆ, ಅವನು ಇನ್ನೊಂದು ಗಾಂಜಾ ಏನೋ ಸೇರ್ತಾ ಇದ್ದಾನೆ ಅಂತಂದ್ರೆ ಅವನು ಭಾಳ ಬುಕ್ಕಿಶಾಗಿ ಯಾರೂ ಮಾತಾಡೋದಿಲ್ಲ. ಸೊ ಈ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಈ ಮೂವಿ ನೋಡಬೇಕು ಅಂತ ನನಗನ್ಸುತ್ತೆ. ಹಾಗಂತ ಈ ಮೂವಿ ಏನು ಸೂಪರ್ ಆಗಿದೆ, ಅಮೇಝಿಂಗ್ ಆಗಿದೆ, ಇಂಥ ಮೂವಿ ಬಂದೇ ಇಲ್ಲ ಅನ್ನೋಂಥದ್ದು ಏನೂ ಇಲ್ಲ. ಇದು ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ತುಂಬ ರಾ ಆಗಿ ತೋರಿಸಿದ್ದಾರೆ. ಅಂದರೆ ಈಗ ರಿಯಲ್ ಆಗಿ ಹೆಂಗಿರುತ್ತೆ ಒಂದು ಸ್ಲಮ್ಮಲ್ಲಿ, ಯಾವ ಥರ ಡೀಲಿಂಗ್ ನಡೆಯುತ್ತೆ, ಆ ಹುಡುಗರು ಯಾವ ಥರ ಇರ್ತಾರೆ. ಇವಾಗ ನೀವು ಒಂಥರ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಪಾಸ್ ಆಗ್ಬೇಕಾರೆ, ಇಲ್ಲ ಮಿಡ್ ನೈಟ್ ಏನಾದರೂ ನೀವು ಟ್ರಾವೆಲ್ ಮಾಡ್ತಿದ್ರೆ ಮೋಸ್ಟ್ಲಿ ನೋಡಿರ್ತಾರೆ, ಸುಮ್ಮನೆ ವೀಲಿ ಮಾಡ್ಕೊಂಡು ಹೋಗ್ತಿರ್ತಾರೆ ಹುಡುಗರು, ಏನು ಸೇಫ್ಟಿ ಇರಲ್ಲ, ಏನಿರಲ್ಲ. ಬೇಡ, ಈವನ್ ಬೆಳಿಗ್ಗೆ ಕೂಡ ನಿಮ್ಗೆ ಹೈವೇಸಲ್ಲಿ ಸಿಗ್ತಾರೆ. ಸೊ ಈ ಥರದವ್ರದ್ದು ರಿಯಲ್ ಜೀವನ ಹೆಂಗಿರುತ್ತೆ ನೀವು ಯಾವತ್ತಾದರೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಸೊ ಇದನ್ನು ದುನಿಯಾ ವಿಜಯ್ ಅವರು ಭಾಳ ಚೆನ್ನಾಗಿ ಕಟ್ಕೊಡ್ತಾರೆ ಮೂವಿಲಿ. ನಿಮಗೆ ಫಸ್ಟ್ ಹಾಫ್ ತುಂಬ ನಗಿಸ್ತಾರೆ, ಅಂದರೆ ಡಾರ್ಕ್ ಕಾಮಿಡಿ ಇದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರತಿ ಕ್ಯಾರೆಕ್ಟರ್ಗಳಿಗೆ ಇಟ್ಟಿರತಕ್ಕಂಥ ಹೆಸರುಗಳು, ಒಂದು ಅಜ್ಜಿ ಹೆಸರು ಬರುತ್ತೆ. ಅಜ್ಜಿ ಹೆಸರು ಏನಂತಂದರೆ ಅದು ಭಾಳ ಕಡಿಮೆ ಡ್ಯೂರೇಷನಲ್ಲಿ ಬರುತ್ತೆ. ಡಯಾನಾ ಅಂತ ಇಟ್ಟಿದ್ದಾರೆ. ಅದು ಏನದು ಒಂದು ವಿಲನ್ನಿನ ಅಜ್ಜಿ. ಸೊ ವಿಲನ್ನಿನ ಅಜ್ಜಿನೂ ಒಂದು ನೆನ್ಪಿಡ್ಕೋಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್ ಮಾಡಿರೋದೇ ಇದರಲ್ಲೊಂದು ಇದು ಅಂತ ಅನ್ಬೋದು. ಆಮೇಲೆ ದುನಿಯಾ ವಿಜಯ್ ಅವ್ರದ್ದು ಆ್ಯಸ್ ಎ ಡೈರೆಕ್ಟರ್ ಒಂದು ಗುಡ್ ಚಾಯ್ಸ್ ಏನಪ್ಪ ಅಂತಂದರೆ, ಇಡೀ ಮೂವಿಲಿ ತಾನೇ ಇರಬೇಕು, ತನಗೇ ಒಂಥರ ಎಲ್ಲ ಬೂಸ್ಟಿಂಗ್ ಶಾರ್ಟ್ಸು ಬಂದ ತಕ್ಷಣ ಹಿಂಗೆ ಫುಲ್ ಮ್ಯೂಸಿಕ್ ಬಂದ್ಬಿಡ್ಬೇಕು ಸಾಕು ಅನ್ನೋ ಥರ ಇಲ್ಲ. ಅಂದರೆ ಈವನ್ ಫಾರ್ ದಟ್ ಮ್ಯಾಟರ್ ಈಗ ಒಂದು ಹೇಗೆ ಒಬ್ಬ ವಿಲನ್ ಬೆಳೀತಾನೆ ಅನ್ನೋದಕ್ಕೆ ಒಂದು ಹಾಡಿದೆ ಈ ಮೂವಿಲಿ, ವಿಚ್ ಈಸ್ ಕ್ವೈಟ್ ರೇರ್. ಅಂದರೆ ಈಗ ಒಂದು ವಿಲನ್ ಹೆಂಗೆ ಬೆಳೀತಾನೆ ಅಂತ ಒಂದು ಸಾಂಗೋ ಇನ್ನೊಂದೋ ಮಾಡೋದಿಲ್ಲ ಜನ. ಸ್ಕ್ರೀನ್ ಸ್ಪೇಸ್ ಪ್ರತಿಯೊಬ್ಬರಿಗೂ ಸಿಗ್ತಾ ಹೋಗುತ್ತೆ. ಇದರಲ್ಲದೆ ನಾನು ಆವಾಗಲೇ ಲೇಡಿ ಕಾಪ್ ಬಗ್ಗೆ ಮಾತಾಡಿದ್ದೆ. ಆ ಲೇಡಿ ಕಾಪ್ ಬಗ್ಗೆನೂ ತುಂಬ ಎಲಿವೇಟೆಡ್ ಆಗಿ ತಗೊಂಬಂದಿದ್ದಾರೆ. ಆಮೇಲೆ ಅದು ಈಗ ಮೈಸೂರಲ್ಲಿ ನಡೆದ ರೀಸೆಂಟ್ ಗ್ಯಾಂಗ್ ರೇಪ್ ವಿಚಾರನೂ ತಗೊಂಬಂದಿದ್ದಾರೆ, ವಿಚ್ ಇಸ್ ಅದನ್ನೊಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ದಾರೆ. ನೀವು ಅದನ್ನು ನೋಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಆಮೇಲೆ ಓವರಾಲ್ ಆಗಿ ಬಂದರೆ ಈ ಮೂವಿ 100% ಒಂದ್ಸತಿ ನೋಡಿ ಎಂಜಾಯ್ ಮಾಡ್ಬೋದು. ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಹೋಗೋಕೆ ಹೋಗ್ಬೇಡಿ. ಒಂದು ಒಳ್ಳೆ ಸಂದೇಶ, ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಮನೋರಂಜನೆ. ಫಸ್ಟ್ ಹಾಫ್ ಅಂತೂ ಒಂದು ಭಾಳ ಒಳ್ಳೆ ಚೆನ್ನಾಗಿರೋ ಕಾಮಿಡಿನೇ ಇಟ್ಕೊಂತ ಹೋಗಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಆ್ಯಸ್ ಯೂಶಲಿ ಸ್ವಲ್ಪ ಕಷ್ಟ ಆಗುತ್ತೆ ಕಾಮಿಡಿನ ಪ್ಯಾಕ್ ಮಾಡೋದು. ಯಾಕಂದರೆ ಕಥೆಯದು ಲೇಯರ್ಸ್ ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಲೇಯರ್ಸ್ ಎಲ್ಲ ಓಪನ್ ಆಗಿರೋದ್ರಿಂದ ಸೆಕೆಂಡ್ ಹಾಫ್ ಒಂಥರ ಮೇಜರ್ಲಿ ಸ್ಟೋರಿ ಓರಿಯೆಂಟೆಡ್ ಆಗಿ ಹೋಗ್ತಾ ಹೋಗುತ್ತೆ. ಫ್ಲಾಸ್ ಅಂತ ಹೇಳಕ್ಕೆ ಬಂದಿದ್ದು ಸೆಕೆಂಡ್ ಹಾಫಲ್ಲಿ ಇನ್ನೂ ಸ್ವಲ್ಪ ಕರೆಕ್ಟ್ ಮಾಡ್ಬೋದಿತ್ತು, ಏನಾದರೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅಂತ. ಆದರೆ ಯಾವಾಗಲೂ ಯಾವುದೇ ಒಂದು ಕ್ರಾಫ್ಟ್ ನೋಡಿದ ನಂತರ ಇದನ್ನು ಇಂಪ್ರೂವ್ ಮಾಡ್ಬೋದಿತ್ತು, ಅದನ್ನು ಇಂಪ್ರೂವ್ ಮಾಡ್ಬೋದಿತ್ತು ಅಂತ ಅನ್ಸೋದು ಒಂಥರ ಕ್ವೈಟ್ ಕಾಮನ್ ಅದು. ಬಟ್ ಆ್ಯಸ್ ಆಫ್ ನೌ ಏನು ಮಾಡಿದಾರೋ ಅದು ನನಗೆ ತುಂಬ ಭರ್ಜರಿ ಭೋಜನ ಅಂತಲ್ಲ, ಒಂದೊಳ್ಳೆ ಹನುಮಂತು ಪಲಾವ್ ತಿನ್ಕೊಂಬಂದಂಗೆ ಆಗುತ್ತೆ. ಥ್ಯಾಂಕ್ ಯು.